ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನು ಇವತ್ತೊಂದು ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ವೀಕ್ಷಕರೇ, ನೋಡಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು ದಾರ ಮೇಲೆ ಮಾಡಿಕೊಂಡು ಒಂದು ವೀಟ್ ಬೀಡ್ ಹಾಕ್ಕೊಂಡಿದ್ದೀನಿ. ವೀಟ್ ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ನೋಡಿ ಈ ರೀತಿ ಇಟ್ಕೊಂಡು ನೋಡಿದರೆ ಟ್ರಯಾಂಗಲ್ ಶೇಪಲ್ಲಿರಬೇಕು. ಆ ರೀತಿ ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶೆ ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ಟ್ರಿಬಲ್ ಕ್ರೋಶೆ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳೋಣ. ಸಿಂಗಲ್ ಚೈನ್ ಹಾಕ್ಕೊಂಡು ಈಗ ಟ್ರಿಬಲ್ ಕ್ರೋಶೆ ಮಾಡಿದ್ದೀವಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋಣ. 2 3 4 5 6 7 ಇದು ಇಷ್ಟು ಸ್ಪೇಸಲ್ಲಿ ಅದು 7 ಹಾಕಿದರೆ ಕಂಪ್ಲೀಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ 7 ಹಾಕಿದ್ದೀನಿ, ನೀವು 7 ಹಾಕ್ಕೊಳ್ಳಿ. ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ತುಂಬ ಟೈಟ್ ಆಗಿದೆಯಲ್ಲ, ಸ್ವಲ್ಪ ದಾರ ಎಳ್ಕೊಳ್ಳೋದು ಕಷ್ಟ ಆಗುತ್ತೆ. ತುಂಬ ಒತ್ತಾಗಿ ಹಾಕಿರೋದು 5 ಚೈನು, 7 ಸಿಂಗಲ್ ಕ್ರೋಶೆ. ಸೊ ಈಗ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳೋಣ. ಮತ್ತೆ ಡಿಸೈನ್ನ ಟರ್ನ್ ಮಾಡಿಕೊಂಡು ಆ 5 ಚೈನ್ ಒಳಗಡೆ ಮತ್ತೆ 7 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡೋಣ. 2 3 4 5 6 ಮೇಲೆ ಎಷ್ಟು ಕೆಳಗೆ 7 ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಇಲ್ಲೂ ಅಷ್ಟೇ ಮಾಡಿದರೆ ಈವನ್ನಾಗಿ ಕಾಣುತ್ತೆ. ಸೊ ಈಗ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈಗ ನಾವು ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಫಸ್ಟು ಸೆಕೆಂಡಲ್ಲಿ ಸಿಂಗಲ್ ಚೈನ್ ಹಾಕ್ಕೊಂಡಿದ್ವಿ, ಈಗ 5 ಚೈನ್ ಹಾಕ್ಕೊಳ್ತಾ ಇದ್ದೀವಿ. 5 ಚೈನ್ ಹಾಕ್ಕೊಂಡು ಆ 5 ಚೈನು ಹಾಕಿದ್ದೀವಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈಗ ಅಲ್ಲಿ ಒಂದು ಪೀಕಾಟ್ ಥರ ಫಾರ್ಮ್ ಆಗುತ್ತೆ. ನಾವು ನೆಕ್ಸ್ಟು ಆ ಪೀಕಾಟಲ್ಲೇ ಕುಚ್ಚು ಮಾಡ್ಕೊಳ್ಳೋದು. ಮತ್ತು ಈಗ ಕಂಟಿನ್ಯೂ ಮಾಡೋಣ ಸಿಂಗಲ್ ಕ್ರೋಶೆ. ಅದನ್ನು ಸೇರಿ ನಾವು ಈಗೇನು ಪೀಕಾಟ್ ಮಾಡ್ಕೊಂಡ್ವಾ ಅದನ್ನು ಸೇರಿ 7 ಸಿಂಗಲ್ ಕ್ರೋಶೆ ಅಂತ, ಅದನ್ನು ಸಿಂಗಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿ ಮತ್ತೀಗ 6 ಟೈಮ್ ಹಾಕೋಣ ಸಿಂಗಲ್ ಕ್ರೋಶೆ. ಅಲ್ಲಿಗೆ ಅದನ್ನು ಸೇರಿದರೆ 7 ಟೈಮ್ ಆಗುತ್ತೆ. ನೋಡಿ ಈ ರೀತಿ ಬಂದಿದೆ. ಈಗ ನಾವು ದಾರನ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಏನು ಸ್ಟಾರ್ಟಿಂಗಲ್ಲಿ ಹಾಕಿದ್ವೋ ಸೇಮ್ ಬೀಡು ಅದೇ ಥರ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಈ ರೀತಿ ಬಟ್ಟೆಗೆ ಇಟ್ಕೊಂಡು ನೋಡಿದರೆ ನಾವು ಸ್ಟಾರ್ಟಿಂಗಲ್ಲಿ ಏನು ಬೀಡ್ ಹಾಕಿದ್ದೀವೋ ಅದ್ರ ಡಿಸ್ಟೆನ್ಸು ಮತ್ತು ಈಗ ಲಾಕ್ ಮಾಡ್ತೀವಲ್ಲ ಅದ್ರ ಡಿಸ್ಟೆನ್ಸು ಸೇಮ್ ಒಂದೇ ಥರ ಇರೋಂತೆ ಈವನ್ನಾಗಿರೋ ರೀತಿ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಸಿಂಗಲ್ ಕ್ರೋಶೆ ಬಟ್ಟೆಗೆ ಮಾಡಾದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ನಾವು ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳೋಣ. ಮತ್ತು ಒಂದು ಸಿಂಗಲ್ ಕ್ರೋಶೆ ಬಟ್ಟೆಗೆ, ಮತ್ತು ಒಂದು ಚೈನ್, ಮತ್ತು ಒಂದು ಸಿಂಗಲ್ ಕ್ರೋಶೆ. ಈಗ ದಾರದ ಮೇಲೆ ಮಾಡಿಕೊಂಡು ನಾವು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಟ್ರಿಬಲ್ ಕ್ರೋಶೆ ಮಾಡೋಣ. ಟ್ರಿಬಲ್ ಕ್ರೋಶೆ ಮಾಡಬೇಕಾದ್ರೆ ನಾವು ಅದು ಬೀಡು ಮತ್ತು ಈ ಟ್ರಿಬಲ್ ಕ್ರೋಶೆ 2 ಸೇರಿದರೆ ಒಂದು ಟ್ರಯಾಂಗಲ್ ಶೇಪ್ ಫಾರ್ಮ್ ಆಗಬೇಕು. ಆ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತು ಟ್ರಿಬಲ್ ಕ್ರೋಶದೊಳಗಡೆ 7 ಟೈಮ್ ಸಿಂಗಲ್ ಕ್ರೋಶೆ ಮಾಡೋಣ.
ಮತ್ತು ಈಗ 5 ಚೈನ್ ಹಾಕ್ಕೊಳ್ಳೋಣ. 7 ಟೈಮ್ ಸಿಂಗಲ್ ಕ್ರೋಶ ಆದಮೇಲೆ ನಾವು ಈಗ 5 ಟೈಮ್ಸ್ ಹಾಕ್ಕೊಳ್ಳೋಣ, 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಒಂದು ಚೈನ್, ಮತ್ತು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತು 7 ಟೈಮ್ ಸಿಂಗಲ್ ಕ್ರೋಶ ಮಾಡೋಣ. ಆ 5 ಚೈನ್ ಒಳಗಡೆ 7 ಟೈಮ್ ಸಿಂಗಲ್ ಕ್ರೋಶ ಮಾಡೋಣ. ನೋಡಿ ಈ ರೀತಿ. ಈಗ ನಾವು ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಮತ್ತೆ ಡಿಸೈನ್ನ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈಗ ನಾವಿಲ್ಲಿ ಸಿಂಗಲ್ ಚೈನ್ ಹಾಕಲ್ಲ, ಮತ್ತು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಆ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡೋಣ. ಅಲ್ಲಿಗೆ ಅದು ಒಂದು ಪೀಕಾಟ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಒಂದು ಪೀಕಾಟ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಸೇರಿ ನಾವೀಗ 7 ಟೈಮ್ ಸಿಂಗಲ್ ಕ್ರೋಶ ಮಾಡೋಣ. ಅಲ್ಲಿ ಅದನ್ನು ಬಿಟ್ಟರೆ 6 ಟೈಮ್ ಮಾಡಬೇಕು. ನಾವೀಗೇನು ಪೀಕಾಟ್ ಮಾಡಿದ್ದೀವೋ ಅದರಲ್ಲಿ ಕುಚ್ಚು ಬರುತ್ತೆ. ನೆಕ್ಸ್ಟು ನೋಡಿ ರೀತಿ. ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎಕ್ಸಾಕ್ಟಾಗಿ ಹಿಡಿದು ನೋಡೋಣ. ಅಂದರೆ ಈವನ್ ಆಗಿರಬೇಕು ಫಸ್ಟ್ ಬೀಡು. ಈಗ ಹಾಕೋಲ್ಲ ಸಿಂಗಲ್ ಕ್ರೋಶ ಎರಡುವೆ ಈವನ್ ಆಗಿರಬೇಕು. ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಒಂದ್ಸಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ 2 ಟೈಮ್ಸ್ ಮಾಡ್ಕೊಳ್ಳೋಣ ಅದಲ್ದಲ್ಲೇ. ಈಗ ಅಷ್ಟು ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಟ್ರಿಬಲ್ ಕ್ರೋಶ ಮಾಡೋಣ. ಟ್ರಿಬಲ್ ಕ್ರೋಶ ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಬೀಡು ಮತ್ತು ಟ್ರಿಬಲ್ ಕ್ರೋಶ ಎರಡು ಸೇರಿದರೆ ಅಲ್ಲಿ ಟ್ರಯಾಂಗಲ್ ಫಾರ್ಮೇಷನ್ ಆಗಬೇಕು. ಆ ರೀತಿ ಬರಬೇಕು. ಈಗ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶದೊಳಗಡೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ 7 ಟೈಮು. ಸೆವೆನ್ ಟೈಮ್ ಸಿಂಗಲ್ ಕ್ರೋಶ ಆದಮೇಲೆ ನಾವು 5 ಚೈನ್ ಹಾಕ್ಕೊಳ್ಳೋಣ. ಫೈವ್ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಬಟ್ಟೆನ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಒಂದು ಸಿಂಗಲ್ ಚೈನ್, ಮತ್ತು 5 ಚೈನ್ ಒಳಗಡೆ 7 ಟೈಮ್ ಸಿಂಗಲ್ ಕ್ರೋಶ ಮಾಡೋಣ. ಸ್ಟಾರ್ಟಿಂಗಲ್ಲೇ ಮಾಡಿದ್ದೀವೋ ಅದನ್ನೇ ಸ್ಟಾರ್ಟಿಂಗ್ ಫಸ್ಟಲ್ಲಿ 7 ಟೈಮ್ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ಅದೇ ರೀತಿ ಇಲ್ಲೂ ಕೂಡ 7 ಟೈಮ್ ಸಿಂಗಲ್ ಕ್ರೋಶ ಮಾಡೋಣ. ಎಷ್ಟು ಈಸಿ ನೋಡಿ ವೀಕ್ಷಕರೇ, ಆದರೆ ತುಂಬ ಲುಕ್ಕಾಗಿ ಕಾಣುತ್ತೆ. ಒನ್ ಅವರ್ 1.5 ಅವರ್ಗೆ ನೀವು ಕಂಪ್ಲೀಟ್ ಮಾಡ್ಬೋದು ಈ ಡಿಸೈನ್ನ. ಅಷ್ಟು ಬೇಗ ಆಗುತ್ತೆ ನೋಡಿ. ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು
ಲಾಸ್ಟಿಗೆ ನಾವು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಮತ್ತೆ 5 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಆ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡೋಣ. ಅಂದರೆ ಒಂದು ಪೀಕಾಟ್ ರೆಡಿ ಆಗುತ್ತೆ. ಈಗ ಮತ್ತೆ ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡೋಣ 6 ಟೈಮು. ಅದನ್ನು ಪೀಕಾಟು ಸೇರಿದರೆ 7 ಟೈಮ್ ಆಗುತ್ತೆ. ತುಂಬ ಟೈಟಾಗಿ ಬರುತ್ತೆ ಅದು 7 ಟೈಮು ಸಿಂಗಲ್ ಕ್ರೋಶ ಮಾಡಿದರೆ. ಅದೇ ರೀತಿ ಬರಬೇಕು, ಅವಾಗಲೇ ಅದು ಲುಕ್ಕಾಗಿ ಕಾಣೋದು. ನೋಡಿ ಈ ರೀತಿ. ಈಗ ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಹಿಡ್ದು ನೋಡಿದರೆ ನಾವು ಈ ಕಡೆ ಏನಿದೆಯೋ ಬೀಡು ಅದಕ್ಕೆ ಸಮವಾಗಿ ಬರಬೇಕು. ಆ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ, ಮತ್ತು ಒಂದು ಚೈನ್, ಮತ್ತು ಒಂದು ಸಿಂಗಲ್ ಕ್ರೋಶ, ಮತ್ತು ಒಂದು ಚೈನ್, ಮತ್ತು ಒಂದು ಸಿಂಗಲ್ ಕ್ರೋಶ. ಅಂದರೆ ನಾವು ಸ್ಟಾರ್ಟಿಂಗಲ್ಲಿ 2 ಟೈಮ್ ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬಂದಿದೆ. ಎಷ್ಟು ಕ್ಯೂಟಾಗಿ ಕಾಣುತ್ತೆ ನೋಡಿ. ಕುಚ್ಚು ಹಾಕಿದ ಮೇಲೆ ತುಂಬ ಲುಕ್ಕಾಗಿ ಬರುತ್ತೆ. ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ಚು ಹಾಕಿದ ಮೇಲೆ. ಬ್ಯಾಕ್ ಸೈಡು ಇದೇ ರೀತಿ ಕಾಣುತ್ತೆ ನೋಡಿ. ಫ್ರಂಟ್ ಸೈಡು ಬ್ಯಾಕ್ ಸೈಡು ಎರಡು ತೋರಿಸ್ತಾ ಇದ್ದೀನಿ. ಎರಡೂ ಕಡೆನೂ ಇದೇ ರೀತಿ ಕಾಣುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.